शुभोदय बच्चों, कैसे हैं आप सभी। आशा करती हूँ आप सभी कुशल मंगल होंगे और भगवान से प्रार्थना करती हूँ आप सदा सुखी रहे और तंदुरुस्त भी रहे। आइए बच्चों, आज हम 9वीं कक्षा में तृतीय भाषा हिंदी विषय के अंतर्गत 5वां पाठ मौसी, इस पाठ के बारे में जानकारी प्राप्त कर लेंगे। बच्चों, पाठ की जानकारी प्राप्त कर लेने से पहले हम इस पाठ का आशय क्या है ये देख लेंगे। तो आइए देखते हैं इस पाठ का आशय क्या है। इस पाठ का आशय इस प्रकार है। प्रस्तुत पाठ में मौसी के निस्वार्थ सेवा मनोभाव का चित्रण है। इस कहानी से बच्चों को परोपकार, बड़े बुजुर्गों के प्रति आदर और असहायकों की मदद करने की प्रेरणा मिलती है। प्रस्तुत पाठ में मौसी की निस्वार्थ सेवा मनोभाव, यानी मौसी किसी को भी अगर सहायता करती है तो उसके प्रति किसी का भी उनसे पाने का, कुछ लेने का ಇಚ್ಛಾ नहीं रखती थी। ಈ ಪಾಠದಲ್ಲಿ ಮೌಸಿಯ ಒಂದು ನಿಸ್ವಾರ್ಥ ಸೇವಾ ಮನೋಭಾವದ ಒಂದು ಚಿತ್ರಣವನ್ನು ಇಲ್ಲಿ ನೀಡಿದ್ದಾರೆ. ಅಂದರೆ ಯಾರೊಬ್ಬರಿಗೂ ಸಹ ಮೌಸಿ ಅಂದರೆ ಚಿಕ್ಕಮ್ಮ ಸಹಾಯ ಮಾಡಿದಾಗ ಅದಕ್ಕೆ ಪ್ರತಿಯಾಗಿ ಅವಳು ಅವರಿಂದ ಏನನ್ನೂ ಸಹ ಬಯಸ್ತಾ ಇರಲಿಲ್ಲ. ಆ ರೀತಿ ನಿಸ್ವಾರ್ಥ ಮನೋಭಾವದಿಂದ, ಸಂತೋಷದಿಂದ ಅವರಿಗೆ ಸಹಾಯವನ್ನು ಮಾಡ್ತಾ ಇದ್ಲು. इस कहानी से बच्चों को परोपकार, बड़े बुजुर्गों के प्रति आदर और असहायकों की मदद करने की प्रेरणा मिलती है. ಈ ಪಾಠದಿಂದ ಮಕ್ಕಳಿಗೆ ಪರೋಪಕಾರ, ಬೇರೊಬ್ಬರಿಗೆ ಕಷ್ಟದಲ್ಲಿರುವಂಥವರಿಗೆ, ಸಹಾಯದ ಅವಶ್ಯಕತೆ ಇರುವಂಥವರಿಗೆ ಸಹಾಯ ಮಾಡುವಂತಹ ಮತ್ತು ಮಾಡಿದಂತಹ ಸಹಾಯಕ್ಕೆ ಪ್ರತಿಯಾಗಿ ಯಾವುದೇ ಫಲಾಪೇಕ್ಷೆಯನ್ನು ಬಯಸದೇ ಇರುವ ರೀತಿಯಲ್ಲಿ ಸಹಾಯ ಮಾಡುವಂಥ ಮನೋಭಾವವನ್ನು ಬೆಳೆಸಿಕೊಳ್ಳುವಂತಹ ಒಂದು ಅಂಶವನ್ನು ನಾವಿಲ್ಲಿ ಕಲಿಬಹುದು. ಬಡೇ ಬುಜುರ್ಗ್, ಹಿರಿಯರಿಗೆ ಗೌರವ ನೀಡುವಂಥದ್ದು, ಅವರ ಸೇವೆಯನ್ನು ಮಾಡುವಂಥದ್ದು, ಈ ರೀತಿ ಹಿರಿಯರಿಗೆ ಗೌರವವನ್ನು ನೀಡ್ತಾ ಅವರಿಗೆ ಸೇವೆಯನ್ನು ಮಾಡ್ತಾ ಅವರ ಅನುಭವದ ಮುತ್ತಾದಂಥ ಒಂದು ಸಿಹಿಯಾದಂಥ ಮಾತುಗಳನ್ನು ನಾವು ಕೇಳಿಸ್ಕೊಳ್ತಾ ಒಳ್ಳೆ ಜೀವನದಲ್ಲಿ ಒಳ್ಳೆ ಪಾಠವನ್ನು ಕಲಿತಾ ಅವರ ಮಾರ್ಗದರ್ಶನದಲ್ಲಿ ಅವರು ತೋರಿಸಿಕೊಟ್ಟಂಥ ದಾರಿಯಲ್ಲಿ ನಡೆದು ವಿಜಯಶಾಲಿಗಳಾಗಬೇಕು, ಕೀರ್ತಿವಂತರಾಗಬೇಕು ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಬಹುದು. ಈ ಪಾಠದಲ್ಲಿ असहायकों की मदद करने की प्रेरणा मिलती है. ಅಸಹಾಯಕರು, ನಿರ್ಗತಿಕರಾಗಿರ್ಬೋದು, ಬಡವರಾಗಿರ್ಬೋದು, ದಲಿತರಾಗಿರ್ಬೋದು, ಅಂಥವರಿಗೆ ಸಹಾಯ ಮಾಡುವಂತಹ ಮನೋಭಾವವನ್ನು ನಾವಿಲ್ಲಿ ಈ ಪಾಠದ ಮೂಲಕ, ಈ ಪಾಠದಲ್ಲಿ ಕೊಟ್ಟಿರುವಂಥ ಉದಾಹರಣೆಗಳ ಮೂಲಕ ನಾವು ಆ ರೀತಿಯ ಭಾವನೆಯನ್ನು ನಾವು ಸಹ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನಿಸಬಹುದು. ಅಂಥ ಒಂದು ಉತ್ತಮವಾದಂಥ ಅಂಶಗಳನ್ನು ನಾವು ಈ ಪಾಠದಲ್ಲಿ ಕಾಣೋದಕ್ಕೆ ಸಾಧ್ಯ ಆಗುತ್ತೆ. तो आइए बच्चों, ये था इस पाठ का आशय. अब हम देखते हैं इस पाठ के संक्षिप्त लेखक परिचय की ओर. तो इस पाठ के लेखक का नाम है भीष्म साहनी जी. तो आइए भीष्म साहनी जी के बारे में संक्षिप्त परिचय हम प्राप्त कर लेते हैं. लेखक परिचय भीष्म साहनी जी. सन 1915 अगस्त 7 को रावलपिंडी में भीष्म साहनी का जन्म हुआ. MA PhD तक इन्होंने शिक्षा पाई है. 1915 ಆಗಸ್ಟ್ 7ರಲ್ಲಿ ರಾವಲ್ಪಿಂಡಿ ಎಂಬಲ್ಲಿ ಭೀಷ್ಮ ಸಾಹನಿಜಿಯವರ ಜನನವಾಯಿತು. MA ಮತ್ತು PhD ಯವರೆಗೂ ಇವರು ಶಿಕ್ಷಣವನ್ನು ಮುಗಿಸಿದರು. ಅವರ ವಿದ್ಯಾಭ್ಯಾಸ MA ಮತ್ತು PhD ವರೆಗೂ ಆಗಿತ್ತು. साहनी जी हिंदी, अंग्रेजी, संस्कृत, रूसी, पंजाबी आदि भाषाओं के ಪರಿಣಿತರು, ಪಂಡಿತರು. ಸಾಹನಿ ಜಿಯವರು ಆಂಗ್ಲ ಭಾಷೆಯಲ್ಲಿ, ಸಂಸ್ಕೃತ ಭಾಷೆಯಲ್ಲಿ, ರೂಸಿ ಭಾಷೆಯಲ್ಲಿ, ಪಂಜಾಬಿ ಭಾಷೆಯಲ್ಲಿ ಪರಿಣಿತರಾಗಿದ್ದರು. ಜ್ಞಾತ ಅಂದರೆ ಪರಿಣಿತ ಅಥವಾ ಪಂಡಿತ ಎಂದು ಅರ್ಥೈಸಿಕೊಳ್ಳಬಹುದು.
इन भाषाओं की इनके अनेक रचनाएं प्रकट हुई है. ಈ ಎಲ್ಲ ಭಾಷೆಗಳಲ್ಲೂ ಅವರು ಬರೆದಿರುವಂತಹ ರಚನೆಗಳು, ಕೃತಿಗಳಾಗಿರ್ಬೋದು, ಕವನ ಸಂಕಲನಗಳಾಗಿರ್ಬೋದು, ಕವಿತೆಗಳಾಗಿರ್ಬೋದು, ಇವರು ಬರೆದಿರುವಂಥ ರಚನೆಗಳನ್ನು ಈ ಎಲ್ಲ ಭಾಷೆಗಳಲ್ಲೂ ನಾವು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ವಿಶೇಷकर आम आदमी का जीवन इनकी रचनाओं में अंकित हुआ है. ಇವರೆಲ್ಲ ರಚನೆಗಳಲ್ಲಿ ಎದ್ದು ಕಾಣುವಂತಹ ಅಂಶ, ವಿಶೇಷವಾಗಿ ಇವರು ಬಿಂಬಿಸುವಂತಹ ಅಂಶ ಏನು ಅಂದರೆ ಸಾಮಾನ್ಯ ಮನುಷ್ಯನ ಆಮ್ ಆದ್ಮಿ ಅಂದರೆ ಇದರ ಅರ್ಥ ಸಾಮಾನ್ಯ ಮನುಷ್ಯ ಎಂದಾಗುತ್ತೆ. ಸಾಮಾನ್ಯ ಮನುಷ್ಯನ ಜೀವನ ಯಾವ ರೀತಿಯಾಗಿರುತ್ತೆ, ಅವನು ಏನೆಲ್ಲ ಕಷ್ಟಗಳನ್ನು ಎದುರಿಸಿರ್ತಾನೆ, ಅವನ ಮಾನಸಿಕ ಒಂದು ನಿಲುವುಗಳೇನು, ಭಾವನೆಗಳೇನು, ಇವೆಲ್ಲವನ್ನು ಅವರು ತುಂಬಾ ಚೆನ್ನಾಗಿ ತಮ್ಮ ರಚನೆಗಳಲ್ಲಿ ಮೂಡಿಸಿದ್ದಾರೆ. ಝರೋಕೆ, ಕಡಿಯಾ, ತಮಸ್, ಬಸಂತಿ ಆದಿ ಇನ್ಕೆ ಉಪನ್ಯಾಸ. ಇವರು ಬರೆದಿರುವಂತಹ ಶ್ರೇಷ್ಠ ಉಪನ್ಯಾಸಗಳಂದರೆ ಝರೋಕೆ, ಕಡಿಯಾ, ತಮಸ್, ಬಸಂತಿ ಇವರಿಗೆ ಹೆಸರು ತಂದುಕೊಟ್ಟಂತಹ ಇವರು ಬರೆದಿರುವಂತಹ ಶ್ರೇಷ್ಠ ಉಪನ್ಯಾಸಗಳಾಗಿವೆ. ಭಾಗ್ಯರೇಖಾ, ಭಟಕ್ತಿ ರಾಗ್, ವಾಂಗ್ಮಂಚು, ಶೋಭಾಯಾತ್ರಾ ಆದಿ ಕಹಾನಿ ಸಂಗ್ರಹ. ಇವೆಲ್ಲ ಅಂದರೆ ಭಾಗ್ಯರೇಖಾ, ಭಟಕ್ತಿ ರಾಗ್, ವಾಂಗ್ಮಂಚು, ಶೋಭಾಯಾತ್ರಾ ಇವೆಲ್ಲವೂ ಸಹನಿಜಿಯವರ ಅತಿ ಪ್ರಮುಖವಾಗಿರುವಂಥ, ಸಹನಿಜಿಯವರಿಗೆ ಒಳ್ಳೆ ಹೆಸರನ್ನು ತಂದುಕೊಟ್ಟಂಥ ಕಥಾ ಸಂಕಲನಗಳಾಗಿವೆ. ಭೀಷ್ಮ ಸಹನಿಜಿನೇ ಜೀವನಿಯಾ ಭೀ ಲಿಖಿ ಹೇ ಯಥಾ ಬಾಯಿ ಬಲರಾಜ್ ಅಪ್ನಿ ಬಾತ್. ಬಾಯಿ ಬಲರಾಜ್ ಮತ್ತು ಅಪ್ನಿ ಬಾತ್ ಇವು ಸಹನಿಜಿಯವರು ಬರೆದಿರುವಂಥ ಜೀವನಿಗಳಾಗಿವೆ. ಕಬೀರಾ ಖಡಾ ಬಾಜಾರ್ ಮೇ ಮಾಧವಿ, ಮುआवजे ಆದಿ ನಾಟಕ ಹೇ. ಇವು ಅವರು ಬರೆದಿರುವಂತಹ ನಾಟಕಗಳಾಗಿವೆ. ಸಹನಿಜಿ ಶಿರೋಮಣಿ ಪುರಸ್ಕಾರ, ಸಾಹಿತ್ಯ ಅಕಾಡೆಮಿ ಪುರಸ್ಕಾರ, ಸೋವಿಯತ್ ಲ್ಯಾಂಡ್ ನೆಹರು ಪುರಸ್ಕಾರ ಇತ್ಯಾದಿ ಸೆ ಶೋಭಿತ್ ಹೇ. ಸಹನಿಜಿಯವರು ಶಿರೋಮಣಿ ಪುರಸ್ಕಾರ, ಸಾಹಿತ್ಯ ಅಕಾಡೆಮಿ ಪುರಸ್ಕಾರ, ಸೋವಿಯತ್ ಲ್ಯಾಂಡ್ ನೆಹರು ಪುರಸ್ಕಾರ ಇತ್ಯಾದಿಗಳಿಂದ ಅಲಂಕೃತರಾಗಿರುವಂತಹ ಶ್ರೇಷ್ಠ ಸಾಹಿತಿಗಳಾಗಿದ್ದಾರೆ. तो ये था इस मौसी पाठ के लेखक भीष्म ಸಹನಿಜಿಯವರ ಸಂಕ್ಷಿಪ್ತವಾಗಿರುವಂತಹ ಲೇಖಕರ ಪರಿಚಯ. तो आइए बच्चों अब हम पाठ की ओर जाते हैं. तो आइए अब हम इस पाठ में भीष्म सहनीजी मौसी पाठ के द्वारा हमें क्या बताना चाहते हैं ये देख लेंगे. मैं पहले आदर्श वाचन करके इस पाठ का विवरण देती हूँ. पाठ 5 मौसी. उस औरत को सभी मौसी कहकर पुकारते थे, बच्चे भी और बड़ी उम्र के लोग भी. मौसी सबको माँ के जैसे प्यारी बनी थी. सबके सुख दुख के समय में साथ देती थी. बच्चों के लिए तो वहाँ सेवा की मूर्ति बनी थी. उस औरत को सभी मौसी कहकर पुकारते थे. एक गांव में एक औरत थी, सभी उससे बहुत प्यार करते थे और उसका नाम किसी को भी मालूम नहीं था. सभी लोग उसे मौसी के नाम से ही पुकारते थे. छोटे बच्चे भी और बड़े लोग भी मौसी, बड़ी उम्र के लोग भी मौसी कहकर ही पुकारते थे. ಒಂದು ಊರಲ್ಲಿ ಒಂದು ಹೆಂಗಸಿದ್ಲು. ಅವಳ ಹೆಸರಾಗಲಿ, ಅವಳ ವಿಳಾಸ ಆಗಲಿ, ಯಾರೋ ಅವಳ ಮಕ್ಕಳನ್ನು ಯಾರಿಗೂ ಸಹ ಗೊತ್ತಿರಲಿಲ್ಲ. ಅವಳ ಬಗ್ಗೆ ಯಾವ ಮಾಹಿತಿಯೂ ಸಹ ಯಾರಿಗೂ ಗೊತ್ತಿರಲಿಲ್ಲ. ಆದರೆ ಇಡೀ ಊರು ಜನನೇ ಅವಳನ್ನು ಇಷ್ಟಪಡ್ತಾ ಇದ್ರು, ಪ್ರೀತಿಸ್ತಾ ಇದ್ರು, ಗೌರವಿಸ್ತಾ ಇದ್ರು. ಆಕೆಯನ್ನು ಎಲ್ಲರೂ ಸಹ ಮೌಸಿ ಅಂತ ಅನ್ನೋ ಹೆಸರಿನಿಂದಲೇ ಕರಿತಾ ಇದ್ರು, ಚಿಕ್ಕಮ್ಮ ಅನ್ನೋ ಹೆಸರಿನಿಂದಲೇ ಕರಿತಾ ಇದ್ರು. मौसी सबको माँ के जैसी प्यारी बनी थी. ಒಬ್ಬ ಮಕ್ಕಳು ತನ್ನ ತಾಯಿಯನ್ನು ಎಷ್ಟು ಪ್ರೀತಿಸ್ತಾ ಇದ್ರೋ ಇಡೀ ಊರಿನ ಜನ ಮೌಸಿಯನ್ನು ಸಹ ಅಷ್ಟೇ ಪ್ರೀತಿಸ್ತಾ ಇದ್ರು. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ವಯಸ್ಸಿನವರೆಗೂ ಸಹ ಎಲ್ಲರೂ ಸಹ ಅವಳನ್ನು ಚಿಕ್ಕಮ್ಮ ಅಂತಲೇ ಕರಿತಾ ಇದ್ರು. ಮತ್ತು
ತಾಯಿಗೆ ಯಾವ ಗೌರವವನ್ನು ಕೊಡ್ತಾ ಇದ್ರು, ಎಷ್ಟು ಪ್ರೀತಿಯನ್ನು ಕೊಡ್ತಾ ಇದ್ರು, ಇವರಿಗೂ ಸಹ ಅಷ್ಟೇ ಗೌರವ, ಅಷ್ಟೇ ಪ್ರೀತಿಯನ್ನು ಕೊಡ್ತಾ ಇದ್ರು. सबके सुख दुख के समय में साथ देती थी. ಮತ್ತು ಮೌಸಿಯೂ ಸಹ ಅಷ್ಟೇ ಪ್ರೀತಿ, ಅಷ್ಟೇ ಗೌರವವನ್ನು ಅಲ್ಲಿರುವಂಥ ಊರಿನಲ್ಲಿರುವಂಥ ಎಲ್ಲ ಜನರಿಗೂ ಸಹ ಹಂಚುತ್ತಾ ಇದ್ರು. ಎಲ್ಲರ ಸುಖ ದುಃಖಗಳಲ್ಲಿ ಸಮಾನವಾಗಿ ಭಾಗಿಯಾಗ್ತಾ ಇದ್ಲು. ಮಕ್ಕಳೇ, ಒಂದು ಅಂಶವನ್ನು ನಾವಿಲ್ಲಿ ಗಮನಿಸಬೇಕು. ಇಂದಿನ ಸ್ವಾರ್ಥ ಸಮಾಜದಲ್ಲಿ ಸುಖಕ್ಕೆ ಎಲ್ಲರೂ ಸಹ ಭಾಗಿಯಾಗ್ತಾರೆ, ಸುಖದಲ್ಲಿ ಎಲ್ಲರೂ ಸಹ ತುಂಬ ಬೇಗ ಭಾಗಿಯಾಗ್ತಾರೆ. ಕರೀದೇ ಹೋದರೂ ಸಹ ತಾವಾಗಿಯೇ ಬಂದು ಸಂತೋಷವನ್ನು ಹಂಚಿಕೊಳ್ತಾರೆ. ಆದರೆ ದುಃಖಕ್ಕೆ ಮಾತ್ರ ಯಾರೂ ಸಹ ದುಃಖವನ್ನು ಹಂಚಿಕೊಳ್ಳೋದಕ್ಕೆ ಇಷ್ಟಪಡಲ್ಲ, ದುಃಖದಲ್ಲಿ ಭಾಗಿಯಾಗೋದಕ್ಕೂ ಸಹ ಇಷ್ಟಪಡೋದಿಲ್ಲ. ಆದರೆ ಅದಕ್ಕೆ ಅಪರಾಧವಾಗಿ ಇಲ್ಲಿ ಮೌಸಿಯ ಒಂದು ಸ್ವಭಾವ ಅದಕ್ಕೆ ತದ್ವಿರುದ್ಧವಾಗಿತ್ತು. ಮೌಸಿ ಸದಾಕಾಲ ಸುಖದಲ್ಲಿ ಯಾವ ರೀತಿಯಾಗಿ ಅವರ ಜೊತೆಗಿರ್ತಾ ಇದ್ರೋ, ದುಃಖದಲ್ಲಿಯೂ ಸಹ ಅಷ್ಟೇ ಸಮಾನ ಮನಸ್ಸಿನಿಂದ, ಅವರ ಒಂದು ಒಳ್ಳೆಯ ಹೃದಯದಿಂದ ಅವರ ದುಃಖವನ್ನು ಕಡಿಮೆ ಮಾಡಬೇಕು ಅನ್ನೋ ಭಾವನೆಯಿಂದ ಯಾವುದೋ ಒಂದು ರೂಪದಲ್ಲಿ ಅವರ ದುಃಖವನ್ನು ನಾನು ಕಡಿಮೆ ಮಾಡೋದಕ್ಕೆ ಸಾಧ್ಯನಾ ಅಂಥೇಳಿ ಯೋಚನೆ ಮಾಡ್ತಾ ಇದ್ರು. ಸುಖದಲ್ಲಿ ಯಾವ ರೀತಿಯಾಗಿ ಜೊತೆಯಾಗಿರ್ತಾ ಇದ್ರೋ, ದುಃಖದಲ್ಲೂ ಸಹ ಅದೇ ರೀತಿಯಾಗಿ ಜೊತೆಯಾಗಿರ್ತಾ ಇದ್ರು. बच्चों के लिए तो वहाँ ಸೇವಾ ಕಿ ಮೂರ್ತಿ ಬನಿ ಥಿ. ಮಕ್ಕಳಿಗಂತೂ ಅವರು ಸೇವೆಯ ಮೂರ್ತಿ ಆಗಿದ್ರು. ಅಂದರೆ ಮಕ್ಕಳಿಗೆ ಯಾವುದೇ ರೂಪದ ಸಹಾಯ ಮಾಡಬೇಕಾದ್ರೂ ಸಹ ಮಕ್ಕಳ ಸೇವೆಯನ್ನು ಮಾಡೋದಂದರೆ ಚಿಕ್ಕಮ್ಮಳಿಗೆ ತುಂಬ ಇಷ್ಟವಾಗಿರುವಂಥ ಕೆಲಸವಾಗಿತ್ತು. ಮಕ್ಕಳ ಎಲ್ಲ ಕೆಲಸಗಳನ್ನು, ಪ್ರತಿಯೊಬ್ಬರ ಮನೆಯಲ್ಲಿ ಶಾಲೆಗೆ ಹೋಗುವಂಥ ಮಕ್ಕಳಿದ್ದರೆ ಆ ಮಕ್ಕಳ ಪ್ರತಿಯೊಂದು ಕೆಲಸವನ್ನು ಸಹ ಅವರೇ ಮುತುವರ್ಜಿಯಿಂದ ಮಾಡ್ತಾಯಿದ್ರು. ಅವರಿಗೆ ಸ್ನಾನ ಮಾಡಿಸೋದಾಗಿರ್ಬೋದು, ಬಟ್ಟೆಯನ್ನು ಹಾಕುವುದಾಗಿರ್ಬೋದು, ತಿಂಡಿಯನ್ನು ತಿನ್ನಿಸಿ ಅವರ ಶಾಲೆಗೆ ಸಿದ್ಧತೆ ಮಾಡಿ, ಅವರ ಬ್ಯಾಗನ್ನು ರೆಡಿ ಮಾಡಿ ಅವರನ್ನು ಶಾಲೆಗೆ ಕರ್ಕೊಂಡು ಹೋಗಿ ಬಿಡುವವರೆಗೂ ಸಹ ಎಲ್ಲ ಕೆಲಸಗಳನ್ನು ತುಂಬ ಮುತುವರ್ಜಿಯಿಂದ, ಇಷ್ಟಪಟ್ಟು, ಸಂತೋಷದಿಂದ ಮೌಸಿ ಮಾಡ್ತಾಯಿದ್ರು. ಹಾಗಾಗಿ ಮಕ್ಕಳಿಗೆ ಇದು ಸೇವಾ ಮೂರ್ತಿ ಅಂತಲೇ ಇವಳನ್ನು ಕರಿತಾ ಇದ್ರು. प्रतिदिन दोपहर होते होते मौसी स्कूल के फाटक पर पहुंच जाती थी. ಪ್ರತಿದಿನ दोपहर ಈ ಪದದ ಅರ್ಥ ಮಧ್ಯಾಹ್ನ. दोपहर होते होते मौसी स्कूल के फाटक पर पहुंच जाती थी. ಶಾಲೆಯ ಅಂಗಳ, ಕಾರಿಡಾರ್ ಅಂತ ಕರಿತೀವಲ್ಲ, ಶಾಲೆಯ ಅಂಗಳದಲ್ಲಿ ಬಂದು ಏನು ಮಾಡ್ತಾ ಇದ್ರು, ಅವರು ಕೂತ್ಕೊಳ್ತಾ ಇದ್ರು. ಪ್ರತಿದಿನ ಮಧ್ಯಾಹ್ನದ ಹೊತ್ತಿಗೆ ಅವರು ಶಾಲೆಯ ಆವರಣದ ಬಳಿ ಬಂದು ಕೂತ್ಕೊಳ್ತಾ ಇದ್ರು. जैसे ही छुट्टी की घंटी बजती वैसे ही बच्चे भागते हुए बाहर निकलते और मौसी के कंधों पर अपने अपने बस्ता डाल देते. ಮಧ್ಯಾಹ್ನದ ಅವಧಿಯ ಗಂಟೆ ಬಾರಿಸಿದ ತಕ್ಷಣವೇ ಎಲ್ಲ ಮಕ್ಕಳು ಓಡೋಡಿ ಬರ್ತಾ ಇದ್ರು ಮತ್ತು ಓಡಿ ಬಂದು ಮೌಸಿಯ ಕಂಧೋ ಅಂದರೆ ಭುಜದ ಮೇಲೆ ತಮ್ಮ ಪುಸ್ತಕದ ಚೀಲವನ್ನು ಮೌಸಿಯ ಹೆಗಲ ಮೇಲೆ ಹಾಕ್ತಾ ಇದ್ರು. ಮೊಹಲ್ಲೆ ಕೆ ಸಭಿ ಬಚ್ಚೆ ಉಸೆ ಘೇರೆ ರಹತೆ ಥೇ. ಆ ಓಣಿ, ಮೊಹಲ್ಲಾ ಅಂದರೆ ಓಣಿ, ಆ ಓಣಿಯ ಎಲ್ಲ ಹುಡುಗರು ಸಹ ಆಕೆಯನ್ನು ಸುತ್ತುವರಿತಾ ಇದ್ರು. ನಾವು ಈ ಚಿತ್ರದಲ್ಲಿ ಕಾಣ್ತಾ ಇದ್ದೀವಲ್ವಾ ಮಕ್ಕಳೇ, ಅದೇ ರೀತಿಯಾಗಿ ಎಲ್ಲ ಮಕ್ಕಳು ಆಕೆ ಸುತ್ತನೇ ಇರ್ತಾ ಇದ್ರು. ಆಕೆ ಹೆಗಲ ಮೇಲೆ ತಮ್ಮ ಪುಸ್ತಕದ ಚೀಲವನ್ನು ಹಾಕ್ತಾ ಇದ್ರು. ಆಕೆ ಸುತ್ತ ಕೂತ್ಕೊಂಡು ಆಕೆಗೆ ಕತೆ ಹೇಳು ಅಂತ ಹೇಳಿ ಪೀಡಿಸ್ತಾ ಇದ್ರು. ಆ ರೀತಿ ಸಂತೋಷದಿಂದ ಮಕ್ಕಳು ಸಹ ಆಕೆ ಜೊತೆ ಸಮಯವನ್ನು ಕಳೀತಾ ಇದ್ರು. ಮೌಸಿ ಚಿಕ್ಕಮ್ಮಳು ಸಹ ಅಷ್ಟೇ ಸಂತೋಷದಿಂದ ಮಕ್ಕಳ ಜೊತೆ ತಮ್ಮ ಸಮಯವನ್ನು ಕಳೀತಾ ಇದ್ರು. दोपहर डलने पर मौसी नीम के पेड़ के तले जा पहुंचती. ಮಧ್ಯಾಹ್ನದ ಅವಧಿ ಮುಗಿದ ತಕ್ಷಣವೇ ಅಂದರೆ ಸಂಜೆ ಆಗ್ತಾ ಇದ್ದಂತೆ ಮೌಸಿ ಬೇವಿನ ಮರದ ಕೆಳಗಡೆ ಬಂದು ಕೂತ್ಕೊಳ್ತಾ ಇದ್ರು. ಜಹಾ ಸಭಿ ಬಚ್ಚೆ ಕೇಲಾ ಕರ್ತೆ ಥೇ. ಅಲ್ಲಿ ಎಲ್ಲ ಮಕ್ಕಳು ಸಹ ಆಟವಾಡ್ತಾ ಇದ್ರು. मौसी को बच्चों के साथ खेलना, उन्हें कहानियाँ, चुटकुले और पहेलियाँ सुनाना बहुत पसंद था. ಚಿಕ್ಕಮ್ಮಳಿಗೂ ಸಹ ಮಕ್ಕಳ ಜೊತೆಗೆ ಸಮಯವನ್ನು ಕಳೆಯೋದಂದರೆ ತುಂಬ ಇಷ್ಟ ಆಗ್ತಾ ಇತ್ತು. ಮೌಸಿಗೆ ಆ ಮಕ್ಕಳ ಜೊತೆ ಆಟವಾಡೋದು, ಅವರಿಗೆ ಕಹಾನಿಯ ಅಂದರೆ ಕತೆಗಳನ್ನು ಹೇಳೋದು ಮಕ್ಕಳಿಗೆ, ಚುಟುಕುಲೆ ಅವ್ರ ಪಹೇಲಿಯ ಸುನಾನ, ಚುಟುಕುಲೆ ನಗೆ ಹನಿಗವನಗಳನ್ನು,
ಒಗಟುಗಳನ್ನು ಈ ರೀತಿಯಾಗಿ ಒಗಟುಗಳನ್ನು ಕೇಳಿ ಮಕ್ಕಳ ಒಂದು ನೆನಪಿನ ಶಕ್ತಿಯನ್ನು ಹೆಚ್ಚಿಗೆ ಮಾಡುವಂಥದ್ದಾಗಿರ್ಬೋದು, ಕತೆಗಳನ್ನು ಹೇಳುವಂಥದ್ದಾಗಿರ್ಬೋದು. ಈ ರೀತಿ ಆಟವಾಡೋದನ್ನು ನೋಡಿ ಸಂತೋಷ ಪಡ್ತಾ ಇದ್ರು ಮತ್ತು ಆಟವಾಡಿ ಸುಸ್ತಾದಾಗ ಮಕ್ಕಳನ್ನೆಲ್ಲ ತಮ್ಮ ಸುತ್ತ ಕೂಡಿಸ್ಕೊಂಡು ಅವರಿಗೆ ಕತೆಗಳನ್ನು ಹೇಳ್ತಾ ಇದ್ರು, ಹನಿಗವನಗಳನ್ನು ಹೇಳ್ತಾ ಇದ್ರು, ಒಗಟುಗಳನ್ನು ಬಿಡಿಸೋದಕ್ಕೆ ಹೇಳ್ತಾ ಇದ್ರು. ಈ ರೀತಿಯಾಗಿ ತುಂಬ ಸಂತೋಷದಿಂದ ಮಕ್ಕಳ ಜೊತೆ ಸಮಯವನ್ನು ಕಳೀತಾ ಇದ್ರು. ಆ ಮಕ್ಕಳಿಗೂ ಸಹ ಎಷ್ಟೇ ಸಮಯ ಕಳೆದ್ರೂ ಇಷ್ಟೊಂದು ಸಮಯದ ಪರಿವೇ ಇಲ್ಲದ ಹಾಗೆ, ಸಮಯದ ಜ್ಞಾನವೇ ಇಲ್ಲದೆ ಹಾಗೆ ಅವರ ಜೊತೆ ಸಮಯವನ್ನು ಆನಂದದಿಂದ ಸಂತೋಷದಿಂದ ಸಮಯವನ್ನು ಮಕ್ಕಳು ಸಹ ಕಳೀತಾ ಇದ್ರು. ವಹಾ तोता तोती की कहानी, काठ के घोड़े की कहानी, वीरोचित कहानी आदि सुनाती थी. ಮೌಸಿ ಆ ಮಕ್ಕಳಿಗೆ ಕಥೆಯನ್ನು ಹೇಳುವಂಥ ಸಂದರ್ಭದಲ್ಲಿ ಗಿಳಿಗಳ ಕತೆ, ಕಟ್ಟಿಗೆಯ ಕುದುರೆಯ ಕತೆ ಮತ್ತು ವೀರತ್ವಕ್ಕೆ ಸಂಬಂಧಪಟ್ಟಂತೆ ಸ್ವತಂತ್ರ ಹೋರಾಟಗಾರರ ಕಥೆಗಳನ್ನು ಇವೆಲ್ಲವುಗಳನ್ನು ಅವರಿಗೆ ಹೇಳ್ತಾ ಇದ್ರು. ಆ ಕಥೆಗಳನ್ನು ಹೇಳೋದರ ಮೂಲಕ ಆ ಮಕ್ಕಳಲ್ಲೂ ಸಹ ವೀರತ್ವವನ್ನು, ದೇಶಪ್ರೇಮವನ್ನು, ದೇಶಭಕ್ತಿಯನ್ನು ಮತ್ತು ಗುರು ಹಿರಿಯರಿಗೆ ಕೊಡಬೇಕಾದಂತಹ ಗೌರವವು ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ಸಹ ಅವರು ಮಕ್ಕಳಿಗೆ ಹೇಳ್ತಾ ಇದ್ರು. ಹೀಗೆ ನೈತಿಕ ಮೌಲ್ಯಗಳನ್ನು ಮಕ್ಕಳಲ್ಲಿ ಕತೆ ಹೇಳೋದ್ರಲ್ಲಿ ಮೂಡಿಸುವಂಥ ಒಂದು ಒಳ್ಳೆಯ ಕೆಲಸವನ್ನು ಚಿಕ್ಕಮ್ಮ ಮಾಡ್ತಾ ಇದ್ರು. मौसी बच्चों को खिलाने के लिए अपने पास चने, टिकिया, मूंगफली आदि कुछ न कुछ रखती थी. ಮೌಸಿ ಚಿಕ್ಕಮ್ಮ ಆ ಮಕ್ಕಳಿಗೆ ತಿನ್ನೋದಕ್ಕೆ ಕೊಡೋದಕ್ಕಾಗಿ ತನ್ನ ಹತ್ರ ಕಡಲೆಕಾಯಿ, ಶೇಂಗಾ ಅಚ್ಚು ಮತ್ತು ಶೇಂಗಾ ಕಾಳುಗಳನ್ನು ಅವರು ಇಟ್ಕೊಳ್ತಾ ಇದ್ರು. ಸಿಹಿ ಮಿಠಾಯಿ, ಸಿಹಿ ಪದಾರ್ಥಗಳನ್ನು ಸದಾ ಜೊತೆಗೆ ಇಟ್ಕೊಂಡಿರ್ತಾ ಇದ್ರು. वहाँ बच्चों से अपने बेटियों जैसे ಪ್ಯಾರ್ ಕರ್ತಿ ಥಿ. ಆ ಎಲ್ಲ ಮಕ್ಕಳನ್ನು ತನ್ನ ಸ್ವಂತ ಮಗಳಂತೆ ಅವರು ಕಾಣ್ತಾ ಇದ್ರು. ಅಂದರೆ ಪ್ರತಿಯೊಬ್ಬ ಹೆಣ್ಣು ಮಗುವಿನಲ್ಲಿ ತನ್ನ ಮಗಳನ್ನು ಕಾಣ್ತಾ ಇದ್ಲು. ಪ್ರತಿಯೊಬ್ಬ ಮಗನಲ್ಲಿ, ಪ್ರತಿಯೊಬ್ಬ ಗಂಡು ಮಕ್ಕಳಲ್ಲಿ ತನ್ನ ಮಗನನ್ನು ಕಾಣ್ತಾ ಇದ್ಲು. ಹೀಗೆ ಎಲ್ಲ ಮಕ್ಕಳನ್ನು ತನ್ನವರಂತೆ ಆದರದಿಂದ ಪ್ರೀತಿಸುವಂತಹ ಒಂದು ಮಹಾನ್ ಗುಣ, ಒಂದು ವಿಶಾಲವಾದಂತಹ ಹೃದಯ ಆ ಚಿಕ್ಕಮ್ಮನದು ಆಗಿತ್ತು. एक दिन जब स्कूल की छुट्टी हुई, बच्चे बस्ते उठाकर बाहर निकले तो मौसी फाटक पर नहीं मिली. शाम को बच्चे खेलने के लिए निकले तो मौसी पेड़ के नीचे भी नहीं थी. किसी को भी मालूम नहीं था कि मौसी कहाँ गई हैं. एक दिन जब स्कूल की छुट्टी हुई, बच्चे बस्ते उठाकर बाहर निकले तो मौसी फाटक पर नहीं मिली. ಪ್ರತಿದಿನದ ಕೆಲಸ ಏನಾಗಿತ್ತು ಚಿಕ್ಕಮ್ಮಳದು ಅಂದರೆ, ಪ್ರತಿನಿತ್ಯ ಮಧ್ಯಾಹ್ನದ ಗಂಟೆ ಬಾರಿಸುವ ಸಮಯಕ್ಕೆ ಸರಿಯಾಗಿ ಅವರು ಶಾಲೆಯ ಆವರಣದ ಹತ್ರ ಬಂದು ನಿಂತಿರ್ತಾ ಇದ್ರು. ಶಾಲೆಯ ಗಂಟೆ ಬಾರಿಸಿದ ತಕ್ಷಣವೇ ಎಲ್ಲ ಮಕ್ಕಳು ತುಂಬ ಜೋರಾಗಿ ಓಡ್ತಾ ಬಂದು ತಮ್ಮ ಕೈ ಚೀಲವನ್ನು, ಪುಸ್ತಕದ ಚೀಲವನ್ನು ಚಿಕ್ಕಮ್ಮಳ ಹೆಗಲಿಗೆ ಹಾಕ್ತಾ ಇದ್ರು ಮತ್ತು ಆಕೆಯನ್ನು ಸುತ್ತುವರ್ಕೊಂಡು ಅವಳ ಜೊತೆ ಮಾತಾಡ್ತಾ, ಹರಟೆ ಹೊಡಿತಾ, ಕತೆಗಳನ್ನು ಕೇಳ್ತಾ, ಹನಿಗವನಗಳನ್ನು ಹೇಳ್ತಾ, ಶಾಲೆಯಲ್ಲಿ ನಡೆದಿರುವಂಥ ಎಲ್ಲ ಘಟನೆಗಳನ್ನು ಅವಳಿಗೆ ವರದಿ ಒಪ್ಪಿಸ್ತಾ ಇದ್ರು. ಮಕ್ಕಳೇ, ಅವರ ತಂದೆ ತಾಯಿಗಳಿಗೆ ಅವರು ಹೇಳ್ತಾ ಇದ್ರೋ ಇಲ್ವೋ, ಆದರೆ ಚಿಕ್ಕಮ್ಮನಿಗೆ ಶಾಲೆಯಲ್ಲಿ ತಮ್ಮ ಸ್ನೇಹಿತರ ಜೊತೆ ಆದಂಥ ಘಟನೆಗಳಾಗಿರ್ಬೋದು, ಶಿಕ್ಷಕರ ಜೊತೆ ವರ್ತಿಸಿದಂಥ ವರ್ತನೆಗಳಾಗಿರ್ಬೋದು, ನಡವಳಿಕೆಗಳಾಗಿರ್ಬೋದು, ಎಲ್ಲವನ್ನು ಸಹ ವರದಿ ಒಪ್ಪಿಸ್ತಾ ಇದ್ರು. ಅಷ್ಟೊಂದು ಆತ್ಮೀಯತೆ ಚಿಕ್ಕಮ್ಮಳಿಗೆ ಮತ್ತು ಮಕ್ಕಳಿಗೆ ಇತ್ತು. ಅಂಥ ಒಂದು ನಂಟು ಆ ಮಕ್ಕಳು ಮತ್ತು ಚಿಕ್ಕಮ್ಮಳ ಮಧ್ಯೆ ಬೆಳೆದಿತ್ತು. ಈ ರೀತಿ ಇರುವಾಗ ಒಂದು ದಿನ ಮಧ್ಯಾಹ್ನದ ಮಧ್ಯಾಹ್ನದ ಅವಧಿ ಅಂದರೆ ಬೆಳಗಿನ ಅವಧಿ ಮುಗಿದಾಗ, ಮಧ್ಯಾಹ್ನದ ಒಂದು ಗಂಟೆ ಬಾರಿಸಿದಾಗ ಎಲ್ಲ ಮಕ್ಕಳು ಅದೇ ಯಥಾವತ್ತಾಗಿ ಯಥಾಪ್ರಕಾರವಾಗಿ ಜೋರಾಗಿ ಓಡಿ ಬರ್ತಾರೆ. ನಾನು ಮೊದಲು ಚಿಕ್ಕಮ್ಮನಿಗೆ ಚೀಲವನ್ನು ಕೊಡಬೇಕು ಅನ್ನೋ ಆತುರದಿಂದ ಬರ್ತಾರೆ. ಆದರೆ ಆ ಮಕ್ಕಳಿಗೆ ನಿರಾಸೆ ಕಾದಿತ್ತು. ಆದರೆ ಅಲ್ಲಿ ಚಿಕ್ಕಮ್ಮ ಆ ಆವರಣದಲ್ಲಿ ಇರಲಿಲ್ಲ. शाम को बच्चे खेलने के लिए निकले तो मौसी पेड़ के नीचे भी नहीं थी. ಸಂಜೆ, ಶಾಮ್ ಅಂದರೆ ಸಂಜೆ ವೇಳೆ ಮಕ್ಕಳು ಆಟವಾಡೋದಕ್ಕೆ ಹೊರಡ್ತಾರೆ. ಆದರೆ ಬೇವಿನ ಮರದ ಕೆಳಗೂ ಸಹ ಚಿಕ್ಕಮ್ಮ ಅಲ್ಲಿ ಕಾಣಲಿಲ್ಲ. ಕಿಸಿ ಕೋ ಭಿ ಮಾಲೂಮ್ ನಹಿ ಥಾ ಕಿ ಮೌಸಿ ಕಹಾ ಗಯಿ ಹೇ. ಯಾರಿಗೂ ಗೊತ್ತಿರಲಿಲ್ಲ ಚಿಕ್ಕಮ್ಮ ಎಲ್ಲಿ ಹೋಗಿದ್ದಾಳೆ ಅಂತ. ಕೈ ದಿನ ಬೀತ್ ಗಯೆ ಪರ್ ಮೌಸಿ ಕಾ ಕುಚ್ ಪತಾ ಹಿ ನಹಿ ಚಲಾ. ಎಷ್ಟೋ ದಿನಗಳು ಕಳೆದೋದು, ಆದರೆ ಚಿಕ್ಕಮ್ಮಳ ಸುಳಿವು ಯಾರಿಗೂ ಸಿಗಲಿಲ್ಲ.
उसके बिना सारा ಮೊಹಲ್ಲಾ ಸೂನಾ ಸೂನಾ ಲಗ್ತಾ ಥಾ. ಅವಳಿಲ್ಲದೆ ಆ ಇಡೀ ಓಣಿ, ಆ ಇಡೀ ಊರು ಬಣಬಣ ಅಂತ ಅಂದರೆ ಇಡೀ ಊರು ಕಳಾಹೀನವಾಗಿತ್ತು, ಬಣ ಅಂತ ಆಯಿತು. ಯಾರೂ ಇಲ್ಲವೇನೋ ಅನ್ನೋ ಎಲ್ಲರೂ ಇದ್ದರೂ ಸಹ ಏನೋ ಕಳ್ಕೊಂಡಿದ್ದೀವಿ ಅನ್ನೋ ಭಾವನೆ ಎಲ್ಲರಲ್ಲೂ ಸಹ ಮನೆ ಮಾಡಿತ್ತು. ಏಕ್ ದಿನ್ ಬಚ್ಚೆ ಮೌಸಿ ಕಿ ಖೋಜ್ ಮೇ ಘೂಮ್ ರಹೇ ಥೇ. ಹಾಗೆ ಮಕ್ಕಳು ದೊಡ್ಡವರೆಲ್ಲ ತಮ್ಮ ತಮ್ಮ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದರು, ತಮ್ಮ ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ರು. ಅವರಿಗೆ ಬಿಡುವಿರಲಿಲ್ಲ, ಕೆಲಸಗಳ ಮಧ್ಯದಲ್ಲಿ ಚಿಕ್ಕಮ್ಮಳನ್ನು ಹುಡುಕುವಂತಹ ಬಿಡುವು ಅವರಿಗಿರಲಿಲ್ಲ. ಆದರೆ ಮಕ್ಕಳು ತಾವು ಓದೋದನ್ನು ಬಿಟ್ಟು ಒಂದು ದಿನ ಸಂಜೆ ಎಲ್ಲರೂ ಸಹ ಮಾತಾಡಿಕೊಂಡು ಚಿಕ್ಕಮ್ಮನನ್ನು ಹುಡುಕಬೇಕು ಅನ್ನೋ ಕಾರಣಕ್ಕಾಗಿ ಅವರೇನು ಮಾಡ್ತಾರೆ, ಸಿದ್ಧರಾಗ್ತಾರೆ, ಹುಡುಕೋದಕ್ಕೆ ಬರ್ತಾರೆ. ಸುತ್ತಾಡ್ತಾ ಇದ್ರು ಚಿಕ್ಕಮ್ಮನ ಹುಡುಕಾಟದಲ್ಲಿ. ಖೋಜ್ ಮೇ ಘೂಮ್ ರಹೇ ಥೇ. ಘೂಮ್ನಾ ಅಂದರೆ ಸುತ್ತಾಡು, ಹುಡುಕಾಡೋದಕ್ಕೆ ಅವ್ರು ಸುತ್ತಾಡ್ತಾ ಇದ್ರು. ತಬಿ ಏಕ್ ಮಕಾನ್ ಕೆ ಅಂದರ್ ಸೆ ಊಂಚಿ ಊಂಚಿ ಆವಾಜ್ ಸುನಾಯಿ ದಿ. ಆಗ ಒಂದು ಮನೆಯಿಂದ, ಒಂದು ಮಕಾನ್ ಅಂದರೆ ಮನೆ, ಒಂದು ಮನೆಯ ಒಳಗಡೆಯಿಂದ ಊಂಚಿ ತುಂಬ ಎತ್ತರವಾದಂತಹ ಧ್ವನಿಯಲ್ಲಿ ಮಾತನಾಡುವಂಥ ಶಬ್ದ ಕೇಳಿಸ್ತು. ಆವಾಜ್ ಅಂದರೆ ಶಬ್ದ ಕೇಳಿಸ್ತು. ಹಮ್ನೆ ಟೇಖಾ ತೋ ನಹಿ ಲೇ ರಖಾ ಹೈ ಮೌಸಿ. ನಿನ್ನನ್ನು ನಾವೇ ಸಾಕಬೇಕು ಅನ್ನೋ ಒಂದು ಒಪ್ಪಂದ ಪತ್ರವನ್ನು ಏನು ಬರೆದು ಕೊಟ್ಟಿಲ್ಲ. 20 ದಿನ್ ಸೆ ತುಮ್ ಯಹಾ ಹೋ. 20 ದಿನಗಳಿಂದ ನೀನು ಇಲ್ಲಿದೀಯಾ. ಅಬ್ ತುಮ್ ಕಿಸಿ ದೂಸರೆ ಕೆ ಘರ್ ಚಲಿ ಜಾओ. ಈಗ ನೀನು ಬೇರೆ ಯಾರ್ದಾದ್ರೂ ಮನೆಗೆ ಹೋಗು, ನಿನ್ನನ್ನು ನಾವೇ ನೋಡ್ಕೊಳ್ತೀವಿ ಅನ್ನೋ ಒಂದು ಒಪ್ಪಿಗೆ ಪತ್ರವನ್ನು ನಾವು ಯಾರಿಗೂ ಬರೆದು ಕೊಟ್ಟಿಲ್ಲ, ಒಪ್ಪಂದವನ್ನು ಮಾಡಿಕೊಂಡಿಲ್ಲ. ಕಳೆದ 20 ದಿನಗಳಿಂದ ನೀನು ಇಲ್ಲಿದೆಯಾ, ಆದರೆ ಈಗ ನೀನು ಬೇರೆ ಯಾರ್ದಾದ್ರೂ ಮನೆಗೆ ಹೋಗಿ ಆ ಮನೆಯಲ್ಲಿ ನೀನು ವಾಸವಾಗೋದಕ್ಕೆ ವ್ಯವಸ್ಥೆಯನ್ನು ಮಾಡ್ಕೋ ಅಂಥೇಳಿ ಹೇಳ್ತಾನೆ. ಮೌಸಿ ಕಾ ನಾಮ್ ಸುನ್ಕರ್ ಬಚ್ಚೆ ಟಿಟಕ್ಕರ್ ಕಡೆ ಹೋಗೇ. ಆ ಮೌಸಿ ಅನ್ನೋ ಚಿಕ್ಕಮ್ಮನ ಹೆಸರನ್ನು ಕೇಳಿದ ತಕ್ಷಣವೇ ಅವ್ರು ಏನು ಮಾಡ್ತಾರೆ, ಅಲ್ಲಿಂದ ಮುಂದೆ ಹೋಗ್ತಾ ಇದ್ದಂಥವರು ಅಲ್ಲಿಗೆ ತಮ್ಮ ನಡೆಯನ್ನು ನಿಂತ್ಕೊಳ್ತಾರೆ, ತಕ್ಷಣಕ್ಕೆ ನಿಲ್ತಾರೆ. ನಾವೇನೋ ಒಂದು ರಸ್ತೆಯಲ್ಲಿ ನಡ್ಕೊಂಡು ಹೋಗಬೇಕಾದಂಥ ಸಂದರ್ಭದಲ್ಲಿ ಯಾವುದೋ ಒಂದು ಭಯಂಕರ ವಸ್ತುವನ್ನು ನೋಡಿದಾಗ ಆಗಲಿ, ಅಥವಾ ಅನಿರೀಕ್ಷಿತವಾಗಿ ನಮ್ಮ ಮುಂದೆ ಏನೋ ಬಿದ್ದಾಗ ಆಗಲಿ, ನಾವು ತಕ್ಷಣಕ್ಕೆ ನಮ್ಮ ನಡೆಯನ್ನು ನಿಲ್ಲಿಸ್ತೀವಲ್ಲ, ಅದೇ ರೀತಿಯಾಗಿ ಮೌಸಿ ಅನ್ನೋ ಶಬ್ದ ಅವರ ಕಿವಿಗೆ ಬಿದ್ದ ತಕ್ಷಣವೇ ಆ ಮಕ್ಕಳು ತಮ್ಮ ನಡೆಯುವುದನ್ನು ಅಲ್ಲೇ ನಿಲ್ಲಿಸ್ತಾರೆ. बंद दरवाजे की दरार में से झांक कर देखा तो मौसी एक खाट पर लेटी थी. ಬಂದ್ ದರ್ವಾಜಾ ಅಂದರೆ ಬಾಗಿಲು ಮುಚ್ಚಿತ್ತು. ದರಾರ್ ಅಂದರೆ ಸಂಧಿ ಅಥವಾ ಕಿಂಡಿ. ನಾವು ಎರಡೂ ಬಾಗಿಲುಗಳನ್ನು ಮುಚ್ಚಿದಾಗ ಎರಡೂ ಬಾಗಿಲುಗಳ ಮಧ್ಯದಲ್ಲಿ ಉಳಿದಂತಹ ಜಾಗದಲ್ಲಿ ಒಂದು ಕಿಂಡಿಯಲ್ಲಿ ಆ ಮಕ್ಕಳು ಝಾಂಕಕರ್ ಅಂದರೆ ಇಣುಕಿ ನೋಡ್ತಾರೆ. ಮೌಸಿ ಕಾಟ್ ಪರ್ ಲೇಟಿ ಥಿ. ಆ ಚಿಕ್ಕಮ್ಮ ಒಂದು ಪಲ್ಲಂಗದ ಮೇಲೆ ಮಲಗಿದ್ರು. ಉಸ್ಕೆ ಬಾಲ್ ಉಲ್झे हुए थे. ಆಕೆಯ ಎಣ್ಣೆ ಇಲ್ಲದೆ ಆಕೆ ತಲೆ ಕೂದಲು ಒಣಗಿ ಹೋಗಿದ್ವು. ಅವ್ರ ಚೆಹರಾ ಸುಖಾ ಹುವಾ ಥಾ. ಮುಖದಲ್ಲೂ ಸಹ ಕಳೆ ಇರಲಿಲ್ಲ, ಸಂತೋಷ ಇರಲಿಲ್ಲ, ಅದು ಸಹ ಮುಖವೂ ಸಹ ಬಾಡಿ ಹೋಗಿತ್ತು. मौसी को ऐसी स्थिति में देखकर बच्चों को बहुत दुख हुआ. ತನ್ನ ಚಿಕ್ಕಮ್ಮನನ್ನು ಈ ಸ್ಥಿತಿಯಲ್ಲಿ ಕಂಡು ಆ ಮಕ್ಕಳಿಗೆ ತುಂಬ ದುಃಖವಾಯಿತು. ಅವ್ರ ಗುಸ್ಸಾ ಭೀ ಆಯಾ. ಮತ್ತು ಅವರಿಗೆ ಸಿಟ್ಟು ಸಹ ಬಂತು. ಯಾಕೆ ಸಿಟ್ಟು ಬಂತು ಮಕ್ಕಳಿಗೆ? ಯಾಕಂದರೆ ಮಕ್ಕಳಿಗೆ ಗೊತ್ತಿತ್ತು ಆ ಚಿಕ್ಕಮ್ಮನ ಸೇವೆ ನಿಸ್ವಾರ್ಥ ಸೇವೆ ಅಂತ. ಮಕ್ಕಳೇ, ಈಗ ನೀವೇ ಆಗಿರ್ಬೋದು, ನಾವು ಆಗಿರಬಹುದು, ಎಲ್ಲರೂ ಸಹ ಈಗಿನ ಒಂದು ಸಮಾಜದಲ್ಲಿ ಯಾರಿಗಾದರೂ ಒಬ್ಬರಿಗೆ ಒಂದು ಸಹಾಯವನ್ನು ಮಾಡಿದ್ದೀವಿ ಅಂದರೆ ಅದಕ್ಕೆ ಪ್ರತಿಯಾಗಿ ಅವರಿಂದ ನಮಗೇನಾದರೂ ಲಭ್ಯವಾಗುತ್ತಾ ಅನ್ನೋದನ್ನೇ ಯೋಚನೆ ಮಾಡ್ತಾರೆ ಹೊರತು ಏನೋ ಸಹಾಯ ಕೇಳಿದರೆ ಮಾಡಿಬಿಡೋಣ ಅನ್ನೋ ಒಂದು ಭಾವನೆಯಿಂದ ಯಾರೂ ಸಹ ಸಹಾಯ ಹಸ್ತವನ್ನು ಚಾಚೋದಿಲ್ಲ. ಹಾಗಿದ್ದಾಗ ಮೌಸಿ ಯಾವುದೇ ಅವರ ಫಲಾಪೇಕ್ಷೆಯನ್ನು ಬಯಸದೆ, ಅವರು ಏನೂ ಕೊಡೋದು ಬೇಡ ಅನ್ನೋ ಭಾವನೆಯಿಂದಲೇ ಸಹ ಯಾವುದೇ ಆಸೆ ಇಲ್ದಂಗೆ ಅವ್ರಿಗೆ ಏನು ಮಾಡ್ತಾಯಿದ್ರು, ಸಹಾಯವನ್ನು ಮಾಡ್ತಾಯಿದ್ರು. ಮತ್ತು ಬೇರೆ ಯಾವುದೋ ಮನೆಯಲ್ಲಿ ಎಷ್ಟೆಲ್ಲ ಕೆಲಸಗಳನ್ನು ಮಾಡಿದರೂ ಸಹ ಅವ್ರ ಹತ್ರ ಹಣವನ್ನು ಅವರು ತೆಗೆದುಕೊಳ್ತಾ ಇರಲಿಲ್ಲ. ಏನಪ್ಪ ಅಂದರೆ ಅವರು ನೀಡಿರುವಂಥ ಒಂದು ಉಪಹಾರವನ್ನು ಅವರು ಸೇವನೆ ಮಾಡ್ತಾಯಿದ್ರು ಅಷ್ಟೇ.
ಅಂಥ ಒಂದು ವಿಶಾಲ ಮನೋಭಾವನೆಯಿಂದ ಪ್ರತಿಯೊಬ್ಬರ ಮನೆಯಲ್ಲೂ ಸಹ ಅವರು ಕೆಲಸವನ್ನು ಮಾಡ್ತಾಯಿದ್ರು. ಆ ರೀತಿ ಅಜ್ಜಿ ಚಿಕ್ಕಮ್ಮ ಗಟ್ಟಿಯಾಗಿದ್ದಾಗ ಕೆಲಸವನ್ನು ಮಾಡಿಸ್ಕೊಂಡಂತಹ ಜನ ಈಗ ಅವಳಿಗೆ ಏನೋ ಒಂದು ಸ್ವಲ್ಪ ತೊಂದರೆ ಆಗಿದೆ ಅಂದ ಮಾತ್ರಕ್ಕೆ ಅವಳನ್ನು ಇಷ್ಟು ಹೀನಾಯವಾಗಿ ಬೈತಾರಲ್ಲ ಅಂಥೇಳಿ ಮಕ್ಕಳಿಗೆ ಸಿಟ್ಟು ಬರುತ್ತೆ. ಆಕೆಯ ಸ್ಥಿತಿಯನ್ನು ಕಂಡು ದುಃಖವಾಗುತ್ತೆ. आज की कक्षा में यहाँ तक के ಇಂದಿನ ಒಂದು ತರಗತಿಯಲ್ಲಿ ನಾವು ಇಲ್ಲಿಯವರೆಗೆ ಮಾತ್ರ ಈ ಪಾಠವನ್ನು ಕೇಳೋಣ. यानी मौसी की आगे की कहानी क्या होती है. यानी आज की कक्षा में हम देखे हैं कि मौसी बच्चों के साथ किस प्रकार खेलती थी, किस प्रकार रहती थी, उनकी सेवा मनोभाव किस प्रकार की थी. जब मौसी नहीं दिखाई देती है तब बच्चे क्या करते हैं. किसी के घर में मौसी के प्रति जो शब्द बच्चों के कान पर पड़ते हैं, बच्चे जो सुनते हैं उसे सुनकर उसको क्या लगता है. यानी उस घर में एक स्त्री से ऊंची ऊंची आवाज़ निकल रही थी. वो कह रही थी कि हमने ठेके तो नहीं ले रखा है मौसी, 20 दिन से तुम यहाँ रह रहे हो, तुम किसी दूसरे के घर चली जाओ. इस तरह के बातों को सुनकर बच्चों को बहुत बुरा लगता है. तो बच्चे आगे क्या करते हैं इसके बारे में हम कल की कक्षा में देख लेंगे. तो बच्चे इस पाठ को अच्छी तरह से समझकर और एक बार घर में इसकी पढ़ाई करें. अच्छी तरह से पढ़ाई करते हैं तो इस पाठ से संबंधित प्रश्नों का उत्तर भी आप अच्छी तरह से देने में सफल बनेंगे. तो अब मैं इस पाठ को समाप्त करती हूँ. अवसर दिए गए आप सभी को मेरी ओर से धन्यवाद.